ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ರಾತ್ರಿ ಅನ್ನ ಉಳಿದ್ರೆ ಏನ್ ಮಾಡ್ತಾರೆ? ಬೆಳಗ್ಗೆ ಎದ್ದು ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡ್ತಾರೆ. ಚಿತ್ರಾನ್ನ ಏನೋ ಟೇಸ್ಟಿಯಾಗಿ ಇರುತ್ತೆ, ಆದ್ರೆ ಬಿಸಿ ಬಿಸಿಯಾಗಿದ್ರೆ ಇನ್ನೂ ಸಖತ್ತಾಗಿರುತ್ತಲ್ವಾ? ನಾವು ಅಷ್ಟೇ ನಿಮಗೋಸ್ಕರ ಪ್ರತಿದಿನ ಬಿಸಿ ಬಿಸಿಯಾದ ಫ್ರೆಶ್ ಕಾಮಿಡಿ ತಗೊಂಡು ನಿಮ್ ಮುಂದೆ ಬರ್ತಾ ಇದೀವಿ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ ಜೋರು. ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡೋಣ. ಆ ಕಾಲದಲ್ಲಿ ಹಾಡಿಗೆ ಮೋಡ ಕರೆಸೋ ಶಕ್ತಿ ಇತ್ತಂತೆ, ದೀಪ ಬೆಳೆಸೋ ಪವರ್ ಇದ್ದಂತೆ. ಇಲ್ಲೂ ಅಷ್ಟೇ, ಇವ್ರು ಹಾಡಿದ್ರೆ ಟೆನ್ಷನ್ ಅನ್ನೋ ಮೋಡ ಕರ್ಗೋಗ್ಬಿಡತ್ತೆ, ಕುಣಿಲೇಬೇಕನ್ನೋ ಪವರ್ ಹುಟ್ಟುತ್ತೆ. ಲೆಟ್ಸ್ ವೆಲ್ಕಮ್ ನಮ್ಮ ರಾಕ್ ಸ್ಟಾರ್ ಗುರುಜಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಅಂತಪುರ ಅಂದ್ರೆ ಇರ್ಲೇಬೇಕು ರಾಣಿ. ಇವರು ಸಹಜ ಸೌಂದರ್ಯದ ಗಣಿ. ಲೆಟ್ಸ್ ವೆಲ್ಕಮ್ ಮಜಾ ಭಾರತದ ಇವರು ರಾಣಿ ರಚ್ಚಿ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಏನು ನನ್ನ ಎನರ್ಜಿ ಬೂಸ್ಟರ್ಸ್, ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್, ಅವ್ರನ್ನ ವೆಲ್ಕಮ್ ಮಾಡೋಣ. ರೆಡಿನಾ? ಹಾಗೆ ಇವತ್ತಿನ ಮೊದಲನೇ ಸ್ಕಿಪ್ ನ ನೋಡ್ಕೊಂಡು ಬಂದ್ಬೇಡ. ನಾವೆಲ್ಲ ನೋಡಿ ಕೆಂಬೂತ ಪುಕ್ಕ ಕಿತ್ಕೋತು ಅನ್ನೋದು ಗಾದೆ, ಪಕ್ಕದ ಮನೆಯವನ್ನ ಹೆಂಡತಿ ಪ್ರೀತಿಸೋದನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋದು ಬಾದೆ. ಅಯ್ಯೋ ನನ್ನ ಗಂಡನು ನನ್ನನ್ನು ಯಾಕೆ ಈ ತರ ಲವ್ ಮಾಡಬಾರ್ದು ಅನ್ನೋದು ಎಲ್ಲಾ ಹೆಂಡತಿಯರ ಫಾರ್ ಎವರ್ ಡಿಮ್ಯಾಂಡು. ಈ ಡಿಮ್ಯಾಂಡು ಹಸ್ಬೆಂಡ್ಗೆ ಅರ್ಥ ಮಾಡ್ಸೋದು ಹೇಗೆ? ಪಕ್ಕದ ಮನೆಯವನ ಹತ್ರ ಟ್ಯೂಷನ್ ಕಳ್ಸಕ್ಕಾಗತ್ತಾ? ನೋವೇ. ನಾವ್ ಹಿಂಗೆ ಇದ್ರೆ ಏನಾಗತ್ತೆ? ಅರ್ಧ ಗಂಟೆಗೆ ಮಂಡಿ ನೋವು ಬರುತ್ತೆ, 1 ಅವರ್ಗೆ ಬ್ಯೋರು ವಾಸನೆ ಬರುತ್ತೆ, 2 ಅವರ್ಗೆ ಬಾಯಾರಿಕೆ ಆಗತ್ತೆ. ನಾಯಿ, ನಾನು ಎಷ್ಟು ರೊಮ್ಯಾಂಟಿಕ್ ಮೂಡಲ್ಲಿ ಇದೀನಿ. ನಾನು ಅಷ್ಟೇ ರೊಮ್ಯಾಂಟಿಕ್ ಮೂಡಲ್ಲೇ ಇದ್ದೀನಲ್ಲ ರೀ. ನನ್ ಮುಖದ ಮೇಲೆ ಈ ತರ ಕೂದ್ಲು ಬಂದಿರೋದ್ ನೋಡ್ರಿ ಹೆಂಗ್ ಕಾಣಿಸ್ತಿದೆ? ಮೋಡನ ಎಳೆದು ಹುಣ್ಣಿಮೆ ಚಂದ್ರ ಮುಖ ಮುಚ್ಕೊಂಡಂಗಿದೆ. ರೀ, ನಾನ್ ನೋಡಿದ್ರೆ ಏನ್ ಅನಿಸ್ತಿದೆ? ನಿನ್ನ ನೋಡ್ತಾ ಇದ್ರೆ ಬಾಗ್ಲ ಹಾಕಿದ್ರು ಮೀನ್ ಸಾಂಬಾರ್ ವಾಸನೆ ಹೆಂಗ್ ಆಚೆಗೆ ಬರುತ್ತೋ ಹಾಗೆ ಬಟ್ಟೆ ಹಾಕಿದ್ರು ಕೂಡ ನಿನ್ನ ಸೌಂದರ್ಯ ಎದ್ದು ಕಾಣ್ತಾ ಇದೆ. ನೀವ್ ರಿಚ್ಚಾ ಬಿಲ್ಗೇಟ್ಸ್ ರಿಚ್ಚಾ? ನಾನೇ ರಿಚ್. ಹೆಂಗೆ? ಬಿಲ್ಗೇಟ್ಸ್ ಹತ್ರ ನೀನ್ ಇಲ್ವಲ್ಲ. ಏನ್ ಕೊಟ್ರೆ ನನ್ನಿಂದ ದೂರ ಆಗ್ತೀರಾ? ಗಲ್ ಶಿಕ್ಷೆ ಕೊಟ್ಟರೆ ನಿನ್ನಿಂದ ದೂರ ಆಗುತ್ತೆ. ಬಿಟ್ಟು ಅನಿ. ಯಾಕ್ರಿ ನನ್ನ ಬಿಟ್ಟು ಯಾವ ಹುಡುಗಿ ಜೊತೆನೂ ಮಾತಾಡೋದೇ ಇಲ್ಲ? ಅಕ್ಷಯ ಸ್ಟುಡಿಯೋದಲ್ಲಿ ಅಕ್ಷಯ ಪಾತ್ರೆ ತರ ನೀನೇ ಇರ್ಬೇಕಾದ್ರೆ ಭಿಕ್ಷೆ ಎತ್ತೋ ಪಾತ್ರೆಗಳು ಎತ್ಕೊಂಡು ನಾನು ಎಲ್ಲಮ್ಮ ಹೋಗ್ಲಿ? ರೀ, ನಿಮ್ಮಂತ ಗಂಡನ್ ಪಡಿಯಕ್ಕೆ 7 ಜನ್ಮದ ಪುಣ್ಯ ಮಾಡಿದೀನಿ. ನಮ್ ರಚ್ಚು ಮ್ಯಾಮ್ಗೂ ಅನ್ನೋ ಅಕ್ಕಗೂ ನಿಮ್ಮಂತ ಗಂಡನೇ ಸಿಗ್ಲಪ್ಪ. ಬೇಡ ಕಣಮ್ಮ. ಯಾಕೆ? ನನ್ನಂತ ಚಾರ್ಮಿಂಗ್ ಸ್ಟಾರ್ ನ ಗಂಡ ಪಡಿಯಷ್ಟು ಪುಣ್ಯನ ಇವ್ರಿಬ್ರು ಮಾಡಿಲ್ಲ. ನಾನ್ ಪುಣ್ಯ ಮಾಡಿದೀನಲ್ಲ. ನಾನೇನು ನೋಡಿಲ್ಲ ನೋಡಿಲ್ಲ ನೋಡಿಲ್ಲ. ನಾವೇನು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಅದೇ ನಾನೇನು ನೋಡಿಲ್ಲ. ಅದೇ ನಾವೇನು ಮಾಡಿಲ್ಲ ಅಂದೆ. ಅಲ್ಲ, ಎಲ್ಲ ನೋಡಿಲ್ಲ ನೋಡಿಲ್ಲ ಅಂತ ಕಣ್ ಮುಚ್ಕೊಂಡ್ರೆ ನೀವು ಕಿವಿ ಮುಚ್ಕೊತಾ ಇದ್ದೀರಾ? ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಕಿವಿ ಮುಚ್ಕೊಂಡ್ಬಿಟ್ಟೆ. ನಮಗೂ ಅಷ್ಟೇ, ಕೆಲವೊಂದ್ಸಲ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆಕ್ಚುಲಿ ನಾನ್ ನಿಮ್ಗೊಂದ್ ವಿಷಯ ಹೇಳ್ಬೇಕು. ಹೇಳಿ. ನೀವು ನಮ್ಮ ಮನೆ ಎದುರುಗಡೆ ಬಾಡಿಗೆಗೆ ಬಂದಾಗಿಂದ ಮನೆಯಿಂದ ಆಚೆ ಬಂದ್ರೆ ಸಾಕು ಒಳ್ಳೊಳ್ಳೆ ಸೀನ್ ನೋಡ್ತೀನಿ. ನಾವೇನು ಮಾಡೇ ಇಲ್ಲ. ಅದೇ ನೀವೇನು ಮಾಡಿಲ್ಲ. ನಾನ್ ಹೇಳಿದ್ದು ನಿಮ್ಮಿಬ್ರು ಪ್ರೀತಿ ಅನ್ಯೋನ್ಯತೆ ಬಗ್ಗೆ. ಮತ್ತೆ ನೀವು ಬೆಳಗ್ಗೆ ನಿದ್ದೆಯಿಂದ ಎದ್ದು ಬಂದಾಗ ನಿಮ್ಮನ್ನ ನೋಡಕ್ಕೆ ಒಂಥರ ಖುಷಿ ಆಗತ್ತೆ. ಹೌದಾ? ನಾನ್ ಬೇರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಅನ್ಕೊಳ್ತೀರಾ ಯಾವಾಗ್ಲೂ ಅದೇ ಮೂಡಲ್ಲಿ ಇರ್ತೀರಲ್ವಾ? ಅನ್ನಂಗೆ ನೀವು ನಿದ್ದೆಯಿಂದ ಎದ್ದು ಬಂದಾಗ ನಿಮ್ ಯಜಮಾನ್ರು ಏನ್ ಮಾಡ್ತಿದ್ರು? ಸಾಣೆ ಹಿಡಿತಿದ್ರು. ಏನ? ಮಚ್ಚು. ಯಾಕೆ? ಕತ್ತರ್ಸಕ್ಕೆ. ನಿಮ್ಮನ್ನ? ನನ್ನನ್ನಲ್ಲ, ನನ್ ಗಂಡ ಮಟನ್ ಶಾಪ್ ಇಟ್ಟಿದ್ದಾನಲ್ಲ, ಮಾಂಸ ಕತ್ತರ್ಸಕ್ಕೆ. ಓ, ಏನ್ ಅವ್ರ ಹೆಸರು?
ಅವ್ರ ಹೆಸರು ಕುರಿ ಪ್ರಕಾಶ್ ಅಂತ. ಥೂ, ಛೀ 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 ಛೇ ಛೇ ಛೇ, ಅದು ಒಂದ್ ಹೆಸರ ಕಿರಿ ಪ್ರಕಾಶ. ನಿಮ್ಮ ಹೆಸರು ನೋಡಿ ಎಷ್ಟು ಮುದ್ದಾಗಿದೆ, ಶಿವಾನಿ ಅಂತ. ನಂತರನೇ ಕ್ಯೂಟ್ ಆಗಿ. ಹೌದೌದು. ಅಂದಂಗೆ ನಿಮ್ ಯಜಮಾನ್ರು ಹೆಂಗೆ, ಲವ್ ರೊಮ್ಯಾನ್ಸು? ನನ್ ಗಂಡಂಗೆ ನನ್ ಮೇಲೆ ಲವ್ ಇದೆ, ಆದ್ರೆ ತೋರ್ಸಕ್ ಬರಲ್ಲ. ನೋಡಿ, ಈ ಲವ್ ಅನ್ನೋದು ಒಂಥರ ಚಪ್ಪಾಳೆ ಇದ್ದಂಗೆ, ಎರಡು ಕಡೆಯಿಂದ ಸೇರಿದ್ರೇನೆ ಸೌಂಡ್ ಬರೋದು. ಅಯ್ಯ, ನಂದ್ ಹಂಗಲ್ಲ, ಎಲ್ಲ ಈ ಕಡೆಯಿಂದಾನೇ ಹೋಗ್ಬೇಕು, ಆ ಕಡೆಯಿಂದ ಏನೂ ಬರಲ್ಲ. ಮೋಸ್ಟ್ಲಿ ನಿನ್ ಗಂಡಂಗೆ ರೊಮ್ಯಾನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನೋಡಿ, ಈ ರೊಮ್ಯಾನ್ಸ್ ಅನ್ನೋದು ಒಂಥರ ಕ್ರಿಕೆಟ್ ಇದ್ದಂಗೆ, ಒಂದ್ ಕಡೆಯಿಂದ ಬೌಲಿಂಗ್ ಮಾಡಿದ್ರೆ ಇನ್ನೊಂದ್ ಕಡೆಯಿಂದ ಬ್ಯಾಟಿಂಗ್ ಆಡ್ಬೇಕು, ಇಲ್ಲ ಅಂದ್ರೆ ಬೋಲ್ಡ್ ಆಗ್ಬಿಡ್ತಾರೆ. ಇಲ್ಲಿ ಬಾಯಿಲಿ ನೋಡು, ನಾವು ಲೇಡೀಸು ಮನ್ಸ್ ಮಾಡಿದ್ರೆ ಎಲ್ಲ ಆಗತ್ತೆ. ನಾವೇ ತಟ್ಟಿ ಮುಟ್ಟಿ ಕೆರಸಿ ರೊಚ್ಚಿಗಿಳಿಸ್ಬೇಕು. ಹೆಂಗೆ? ನನಗ ಅರ್ಥ ಆಗಿಲ್ಲ. ಏ ದಡ್ಬಿಮ್ಮಿ, ಇವಾಗ ನೋಡಿಲಿ, ಈಗ ನಾಯಿನ ಪಳಗಿಸ್ಬೇಕು ಅಂದ್ರೆ ಬಾಲ ತುಳಿಬಾರ್ದು, ತಲೆ ಸವರ್ಬೇಕು, ಬಿಸ್ಕೆಟ್ ತೋರಿಸ್ಬೇಕು, ಹಾಕಬಾರ್ದು. ಆಗ ನೋಡು ಬಾಲ ಅಳ್ಳಾಡ್ಸ್ಕೊಂಡ್ ಬರುತ್ತೆ. ಹಾಕಿದ್ರು ಆಟ ಆಡ್ಸಿ 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 ಹಾಕ್ಬೇಕು, ಹೊಟ್ಟೆ ತುಂಬಾ ಹಾಕ್ಬಾರ್ದು. ಆಮೇಲೆ ಬಿಸ್ಕೆಟ್ ಬೋರ್ ಆಯ್ತಂತ ಬನ್ನ ಹುಡಿಕೊಂಡು ಹೋಗ್ಬಿಡ್ತಾವ್ ನಾಯಿಗಳು. ನಾನ್ ನೋಡು ಎಷ್ಟು ಚೆನ್ನಾಗಿ ಪಳಗಿಸಿದೀನಿ. ತಲೆ ಸೌರಿನೇ ನೋಡಿದ್ರೆ ಸಾಕು ಬಾಲ ಅಳ್ಳಾಡ್ಸ್ಕೊಂಡ್ ಬರುತ್ತೆ. ಅಯ್ಯೋ ಏನಂದೆ? ಏನಿಲ್ಲ ಏನಿಲ್ಲ, ಹಂಗೆ ಸುಮ್ನೆ. ಹಾಗಾದ್ರೆ ನಾನೊಂದ್ಸಲ ಟ್ರೈ ಮಾಡ್ಲಾ? ಮಾಡಿ ಮಾಡಿ. ಯವ್ವ! ನೋಡಿ, ಮೂಗಿಗೆ ಗೋಡೆ ಹೊಡ್ಕೊಂಡೆ, ರಕ್ತ ಬರ್ತಿದ್ಯಾ ನೋಡಿ. ಕರ್ಟನ್ ಹೆಂಗ್ ಗೋಡೆ ಆಯ್ತು? ಏನೇ ಕಣ್ ಕಾಣಿಸಲ್ವಾ ನಿನಗೆ? ಅವ್ರು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀನು ವರ್ಷನೇ ಸರಿ ಇಲ್ಲ. ಬಾ ಬಾ. ರೀ, ಹೆಸರಿಟ್ಟು ಕರೀರಿ, ಏನೊಳ್ಳೆ ಅಂತ ಒಳ್ಳೆ ಮೇಕೆನ್ ಕರ್ದಂಗ್ ಕರಿತೀರಲ್ರಿ. ಲೈ, ನಾನು ಇಟ್ಟಿರೋದು ಮಟನ್ ಶಾಪ್ ಕಣೆ, ನನಗೆ ಮೇಕೆನೋ ಒಂದೇ, ನೀನು ಒಂದೇ. ಗುಡ್ ಮಾರ್ನಿಂಗ್ ಸರ್. ರೀ, ಅವ್ರನ್ನ ನೋಡ್ ಕಲೀರಿ. 24x7 ಹೆಂಡತಿನ ಮುದ್ ಮಾಡ್ತಾನೆ ಇರ್ತಾನೆ. ನೀವು ನಂಗೆ ಪ್ರೀತಿ ತೋರ್ಸ್ಬೇಕು. ನಾನು ಏನೇ ಕಮ್ಮಿ ಮಾಡಿದ್ದೀನಿ ನಿನಗೆ? ದಿನ ರಾತ್ರಿ ಹಾಕಲ್ವೇನೆ ಮಟನ್ ಊಟ? ರೀ, ಬರೀ ಹೊಟ್ಟೆ ಬಟ್ಟೆ ನೋಡ್ಕೊಂಡ್ರೆ ಸಾಕಾ? ನಾನೇನ್ ದನನ? ನನಗೂ ಆಸೆ, ಆಕಾಂಕ್ಷೆ, ಪ್ರೀತಿ ಅನ್ನೋದು ಇರಲ್ವಾ? ರೀ, ಇವತ್ತು ನಮ್ದು ಆನಿವರ್ಸರಿ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರ್ರಿ. ಎಕ್ಸ್ಕ್ಯೂಸ್ ಮಿ ಸರ್. ನೋಡಿ, ಈ ಸಂಸಾರ ಅನ್ನೋದು ಒಂಥರ ಗಾಡಿ ಇದ್ದಂಗೆ, ಡೀಸೆಲ್ ಹಾಕ್ಬಿಟ್ಟು ಒಂದೇ ಕಡೆ ನಿಲ್ಸ್ಬಿಟ್ರೆ ಸ್ಟ್ರಕ್ ಆಗ್ಬಿಡುತ್ತೆ. ಅವಾಗ ಗಾಡಿ ಓಡಿಸ್ತಾ ಇರ್ಬೇಕು, ಸರ್ವಿಸ್ ಮಾಡ್ಬೇಕು, ಆಯಿಲ್ ಚೇಂಜ್ ಮಾಡ್ಬೇಕು, ವಾಟರ್ ವಾಶ್ ಅಂತೂ ಮಾಡ್ತಾನೆ ಇರ್ಬೇಕು. ನಿನ್ನ ಗಾಡಿ ವಾಟರ್ ವಾಶ್ ಮಾಡೋದು, ಸರ್ವಿಸ್ ಮಾಡೋದು ಅದನ್ನ ನಿನ್ನ ಗ್ಯಾರೇಜ್ ಅಲ್ಲಿ ಇಟ್ಕೋ, ನನ್ನ ಮನೆ ಮುಂದೆ ಅಲ್ಲ. ನಾಳೆ ನಿಂತರನು ನನ್ನ ಆಗಂತ ಇವಳಂದ್ರೆ ನನಗೆ ಅಷ್ಟೆಲ್ಲ ಪುರ್ಸೋತಿಲ್ಲಮ್ಮ. ನನ್ನ ಗಾಡಿನ ಹೆಂಗ್ ನೋಡ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ, ಅರ್ಥ ಆಯ್ತಾ? ಮೇಡಮ್, ನಿಜವಾಗ್ಲೂ ನೀವು ಬಂಡೆನೇ ಮದ್ವೆ ಆಗಿದ್ದೀರಾ? ಅಯ್ಯೋ ಇಲ್ಲ, ನನ್ ಗಂಡ ತುಂಬಾ ಒಳ್ಳೇನು, ತುಂಬಾ ಪಾಪ. ಅವನಿಗೆ ನನ್ ಮೇಲೆ ತುಂಬಾ ಲವ್ ಇದೆ, ಆದ್ರೆ ತೋರ್ಸಕ್ ಬರಲ್ಲ ಅಷ್ಟೇ. ಅಲ್ಲ, ಗಿಫ್ಟ್ ಬಾಕ್ಸ್ ಕೊಟ್ಬಿಟ್ಟು ಬಾಕ್ಸೇ ಓಪನ್ ಮಾಡಬಾರ್ದು ಅಂದ್ರೆ ಹೆಂಗೆ? ಇಲ್ಲಿ ಬನ್ನಿ, ಬನ್ನಿ ಇಲ್ಲಿ ನೋಡಿ. ಕೆಲವು ಗಂಡಸರು ಹಂಗೇನೆ ಹೆಂಡತಿಗೆ ಪ್ರೀತಿ ತೋರ್ಸೋದನ್ನೇ ವೀಕ್ನೆಸ್ ಅನ್ಕೊಂಡ್ಬಿಡ್ತಾರೆ. ನಾವ್ ಹೆಂಡತಿದಿರು ಸರಿಯಾದ ದಾರಿಗೆ ತರ್ಬೇಕು. ನಾನು ಹೇಳ್ಕೊಡ್ತೀನಿ, ಹಂಗ್ ಮಾಡಿ ನೀವು. ಓಕೆ. ನಿಮ್ ಗಂಡನ ಹೆಸರು ಹೇಳಿ. ಕುರಿ ಪ್ರಕಾಶ್ ಅಂತ. ಈಗ ನೋಡಿ, ಹೇ ಕುರಿ ಪ್ರಕಾಶ, ಹುಣ್ಣಿಮೆ ಚಂದ್ರ ಬೆಳಗ್ತಾ ಇದ್ದಾನೆ, ಮನ್ಮಥ ಬಾಣ ಬಿಟ್ಟಿದ್ದಾನೆ, ತಂಗಾಳಿಗೆ ಮೈಯೆಲ್ಲ ರೋಮಾಂಚನ ಆಗ್ತಿದೆ. ನೀನಿದ್ಯಾ, ನಾನಿದ್ದೀನಿ, ಬಾ ಕೈ ಕೈ ಹಿಡ್ಕೊಂಡು ಮೈಗೆ ಮೈ ಸೋಕಿ ಪ್ರೇಮ ಲೋಕ ಹಾರಿ ಭೂಮಿಗೆ ಕೂಗಿ ಹೇಳೋಣ, ಐ ಲವ್ ಯು. ಸಾಕು 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 ಸಾಕು. ಇಲ್ಲೊಬ್ರು ಹೀಟ್ ಆಗಿ ಮೆಲ್ಟ್ ಆಗ್ತಿದ್ದಾರೆ. ಈಗ ನೋಡಿ, ನಾನ್ ಟ್ರೈ ಮಾಡ್ತೀನಿ. ಕುರಿ ಪ್ರಕಾಶ, ಏನಾಗಿದೆ ನಿನಗೆ? ಮೈಯಾಗ ಹುಷಾರಿಲ್ವಾ? ಇಲ್ಲ. ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ಅದಲ್ಲ. ಲೇ, ಯಾಕೆ ಕೈ ಹಂಗೆ ಎತ್ಕೊಂಡಿದ್ಯಾ? ಕೈಗಳಲ್ಲಿ ಕಜ್ಜಿ ಆಗಿದ್ಯಾ? ತಿನ್ನೇನೆ. ಕುರಿ ಪ್ರಕಾಶ, ಹುಣ್ಣಿಮೆ ಚಂದ್ರ ಬೆಳಗ್ತಿದ್ದಾನೆ, ಮನ್ಮಥ ಬಾಣ ಬಿಟ್ಟಿದ್ದಾನೆ, ತಂಗಾಳಿಗೆ ಮೈಯೆಲ್ಲ ರೋಮಾಂಚನ ಆಗ್ತಿದೆ. ನಾನಿದ್ದೀನಿ, ನೀನಿದೀಯಾ, ಬಾ ಕೈಗೆ ಕೈ ಸೇರಿಸಿ ಮೈಗೆ ಮೈ ಸೋಕ್ಸ್ತಾ ಪ್ರೇಮ ಲೋಕಕ್ಕೆ ಹಾರಿ ಈ ಭೂಮಿಗೆ ಕೂಗಿ ಹೇಳೋಣ, ಐ ಲವ್ ಯು. ಏನೇ ಏನೇ ಇದೆಲ್ಲ? ರೀ, ಆ ಚಿಲ್ಕಿ ಮಿನ್ಕಿ ಹೇಳಿದ್ಲು, ಗಂಡನ್ಗೆ ಹಿಂಗೆಲ್ಲ ಮಾಡಿದ್ರೆ ಗಂಡನ್ಗೆ ಲವ್ ಆಗುತ್ತೆ ಅಂತ. ಲೈ, ಯಾವಳೆ ಹೇಳಿದ್ದು ನನಗೆ ಲವ್ ಮಾಡಕ್ ಬರಲ್ಲ ಅಂತ? ಅವಳೆ ಆ ಚಿನ್ಕಿ ಮಿನ್ಕಿ. ಕರ್ಕೊಂಬಲ್ಲಿ ತೋರಿಸ್ತೀನಿ ಲವ್ ಮಾಡೋದು ಹೆಂಗೆ ಅಂತ. ನಿನಗೇನು ಈಗ ಲವ್ ತೋರಿಸ್ಬೇಕಲ್ವಾ?
ಐ ಲವ್ ಯು ಐ ಲವ್ ಯು ಐ ಲವ್ ಯು I love you! I love you! I love you! ನನಗೆ ಲವ್ ಮಾಡಕ್ ಬರೋದು ಹಿಂಗೆ ಮೇಡಮ್ ಇವಳು ಅಂದ್ರೆ ನನಗೆ ಪ್ರಾಣ ಮೇಡಮ್ ನನ್ನ ಮನಸ್ಸಲ್ಲಿ ಇವಳು ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ಲ ಮೇಡಮ್ ನಾನೇ ಲವ್ ತೋರಿಸ್ಬೇಕಂತೆ ನನಗೆ ಬರಲ್ವಂತೆ 6 ತಿಂಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಲು ಮಗು ತರ ನೋಡ್ಕೊಂಡಿದ್ದೀನಿ ಒಂದು ಕಿಡ್ನಿ ಫೇಲ್ ಆಗಿತ್ತು 4 ಕಿಡ್ನಿಲೇ ಕೊಟ್ಟಿದ್ದೀನಿ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ತಾಯಿ ತೀರ್ಕೊಂಡ್ರು ಯಾರು ಪ್ರೀತಿ ತೋರಿಸ್ಲಿಲ್ಲ ಅದಕ್ಕೆ ನಾನು ಪ್ರೀತಿ ತೋರಿಸಿಲ್ಲ ಆದ್ರೆ ಇವಳು ಬಂದ ಮೇಲೆ ಒಂದು ಚೂರಾದ್ರೂ ಬದಲಾಗಿದ್ದೀನಿ ಮೇಡಮ್ ಇನ್ಮೇಲೆ ಕಲಿತೀನಿ ಲವ್ ಮಾಡೋದು ಕಲಿತೀನಿ ಐ ಲವ್ ಯು ಚಿನ್ನ ತಗೋ 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 ಚಿನ್ನ 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 ನಂಗೋಸ್ಕರ ಒಂದೇ ಒಂದು ಸ್ವೀಟು ನಂಗೆ ಗೊತ್ತು ನಿನ್ ಬಾಡಿಲೆಲ್ಲ ಸಕ್ಕರೆ ಜಾಸ್ತಿ ಇದೆ ಅಂತ ಆದ್ರೂ ನನ್ಗೋಸ್ಕರ ಇದೊಂದು ಸ್ವೀಟು ತಿನ್ನು ಅನ್ನ ತಿನ್ನು 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 ಬರ ಇಲ್ಲಿ ಏನ್ ಸರ್ ಬಾರ ಇಲ್ಲಿ ಸರ್ ಬರಲ್ಲ ಹೆಂಡತಿಗೆ ಲವ್ ತೋರ್ಸೋದು ಹೆಂಗೆ ಸಿಕ್ಕಾಪಟ್ಟೆ ಈಸಿ ಸರ್ ಬನ್ನಿ ಇಲ್ಲಿ ಒಂದಿನ ಅಂಗಡಿಗೆ ರಜಾ ಹಾಕ್ಬಿಡಿ ನೀನ್ ಬಂದು ಮಟನ್ ಕಡಿತೀಯ ಸರ್ ಹೆಂಡತಿನ ಕರ್ಕೊಂಡು ಈ ಬೆಟ್ಟ ಗುಡ್ಡ ಪರ್ವತ ಪ್ರದೇಶ ನದಿ ತೀರಗಳು ಕರ್ಕೊಂಡು ಹೋಗ್ಬೇಕು ನೀರಲ್ಲಿ ಕೊಚ್ಕೊಂಡ್ ಹೋಗ್ಬೇಕು ಅಂತಿದ್ರೆ ಎಲ್ಲಿದ್ರು ಹೋಯ್ತೀರಾ ಅದಲ್ಲ ಸರ್ ಸಿನಿಮಾಗೆ ಥಿಯೇಟರ್ಗೆ ಮಾಲು ಕರ್ಕೊಂಡೋಗಿ ಒಳ್ಳೊಳ್ಳೆ ಸಿನಿಮಾ ತೋರಿಸ್ಬೇಕು ಒಳ್ಳೊಳ್ಳೆ ಸಿನಿಮಾಗಳು ತೋರಿಸಿ ಅದು ನಮ್ ಟಿವಿಲೇ ಬರುತ್ತಲ್ಲ ಟಿವಿಲಿ ನೋಡೋಂಥದ್ದಲ್ಲ ಇವನ್ನೆಲ್ಲ ಥಿಯೇಟರ್ಲ್ಲೇ ನೋಡ್ಬೇಕು ನೋಡಿ ಸರ್ ಹೆಂಡತಿನ ಒಂದಿನ ಹೊರಗಡೆ ಕರ್ಕೊಂಡೋಗಿ ಕೂರಿಸ್ಕೊಂಡು ಆಮೇಲೆ ಮಲಗಿಸ್ಕೊಂಡು ಕೂದ್ಲು ಕೈ ಹಾಕಿ ಚಿನ್ನ ನಿನ್ ಕೂದ್ಲು ರೇಷ್ಮೆ ತರ ಇದೆ ಕಣ್ಣೋಡು ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕು ಯಾವ ಅವಳ ಕಣ್ಣು ನೆಟ್ಟಿಗೆ ಇದೆ ಅದನ್ನು ಹೇಳ್ಬೇಕೇನಯ್ಯ ಇದು ಅವಳಿಗೂ ಗೊತ್ತು ಸರ್ ಇದೆಲ್ಲ ಮೂಡ್ ಕ್ರಿಯೇಟ್ ಮಾಡ್ಕೊಳಕ್ಕೆ ನೋಡಿ ಯಾರು ಎಕ್ಸ್ಪೆಕ್ಟ್ ಮಾಡಿದಿರೋ ಟೈಮ್ ನೋಡ್ಕೊಂಡು ಅಂತ ಮುಟ್ಕೊಟ್ಬಿಡ್ಬೇಕು